ओम श्री गुरुभ्यो नमः। स्वात्मारामं निजानंदं शोकमोह विवर्जितं स्मरामि मनसा नित्यं श्री वेंकटाचलदेशिकम् अरुणाकिरणज्वालैरञ्जिता सावकाश वितप्त चतुपटिक पुस्तका विकिहस्ता इतरवरकराढ्य उल्लकल्लार संस्थान निवसतो हृदय वाल्मीकिकुल्याणशीಲ ಬಾಲಾ ತ್ರಿಪುರ ಸುಂದರಿಯೇ ನಮಃ। ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತ ನಮಸ್ಕಾರಗಳು। ಈ ದಿನ 2026 ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇದು ಅಕ್ಯುರೇಟ್ ಆಗಿ ನಿಘಂಟಾಗಿ ನಾವು ಹೇಳಲಿಕ್ಕಾಗೋದಿಲ್ಲ। ನಿಮ್ಮ ನಿಮ್ಮ ಜಾತಕ, ನಿಮ್ಮ ಜಾತಕದಲ್ಲಿ ಭಾವ ಏನಿದೆ, ಭುಕ್ತಿ ಏನ್ ನಡೀತಾ ಇದೆ, ದಶ ಏನ್ ನಡೀತಾ ಇದೆ, ಅದ ಆಧಾರದಲ್ಲಿ ಫಲವನ್ನ ಕಂಡುಕೊಳ್ಳುವಂಥದ್ದು ಇರ್ತದೆ। ಇದು ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಏನಿದೆ ಅದನ್ನ ಇಲ್ಲಿ ಹೇಳ್ತೇವೆ। ಸಾಮಾನ್ಯವಾಗಿ ತಗೊಳ್ಳಿ, ತುಂಬಾ ಸೀರಿಯಸ್ ಆಗಿ ತಗೋಬೇಡಿ, ಹೇಳುವಂತ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ। 2026 ಸೆಪ್ಟೆಂಬರ್ ತಿಂಗಳ ಕರ್ಕಾಟಕ ರಾಶಿ ಮಾಸ ಭವಿಷ್ಯ। ಕರ್ಕಾಟಕ ರಾಶಿಯವರೇ, ನಿಮಗೀಗ ಒಂದು ರೀತಿ ಪರೀಕ್ಷೆಯ ಕಾಲ। ಯಾಕಂದ್ರೆ 9ನೇ ಮನೆಯಲ್ಲಿ ಶನಿ ಮಹಾತ್ಮ, ನಿಮ್ಮ ರಾಶಿಯಲ್ಲಿಯೇ ಗುರು ಪರಮೋಚ್ಚ ಸ್ಥಾನವೂ ಆಗಿದೆ। ಆದರೆ ಲಗ್ನದ ಗುರು ಪರಮೋಚ್ಚ ಸ್ಥಾನವಾದರೂ ಕೂಡ ಆ ಜನ್ಮಸ್ಥಾನದ ಗುರು ಅವರ ಫಲವನ್ನು ಅವರು ಕೊಟ್ಟೇ ಕೊಡ್ತಾರೆ। ಏನಾಗಬಹುದು, ದೊಡ್ಡ ದೊಡ್ಡ ಉದ್ದಿಮೆಗಳನ್ನ ನಡೆಸ್ತಾ ಇರ್ತಕ್ಕಂಥವರು, ಕೆಲಸಗಾರರಲ್ಲಿ ತೊಂದರೆ ಬರ್ತದೆ, ಇದ್ದವರು ಬಿಟ್ಟು ಹೋಗ್ತಾರೆ, ಕೆಲಸಗಾರರು ಸಿಗಲ್ಲ, ಎಲ್ಲ ಕೆಲಸವನ್ನ ನೀವೇ ಮುಂದೆ ನಿಂತು ಮಾಡ್ಬೇಕಾಗ್ತದೆ। ಕುಜನು ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಒಂದಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ। ಹಣ ಬರುತ್ತೆ ಹೋಗುತ್ತೆ, ಹಣದ್ದೇನು ದೊಡ್ಡ ವಿಷಯ ಅಲ್ಲ, ನಿಮಗೆ ಹಣ ಬರುತ್ತೆ। ಆದರೆ ನಿಮ್ಮ ರಾಶಿಯಿಂದ 6ರಲ್ಲಿ ಇರ್ತಕ್ಕಂಥ ರಾಹು, 12ರಲ್ಲಿ ಇರ್ತಕ್ಕಂಥ ಕೇತು ಅವರವರ ಗುಣವನ್ನ ಅವರು ಪ್ರದರ್ಶನ ಮಾಡಿಯೇ ಮಾಡ್ತಾರೆ। 6ರಲ್ಲಿ ಇರ್ತಕ್ಕಂಥ ರಾಹು ಸ್ವಲ್ಪ ಆರೋಗ್ಯ ಸಮಸ್ಯೆ, BP ಶುಗರ್ ಇರ್ತಕ್ಕಂಥವರಿಗೆ, ಸಯಾಟಿಕ ಸೊಂಟ ನೋವು ಇರ್ತಕ್ಕಂಥವರಿಗೆ ಸ್ವಲ್ಪ ಜಾಗರೂಕರಾಗಿರಿ। ಚಳಿಗಾಲ ಬೇರೆ ಬರ್ತಾ ಇದೆ, ಸ್ವಲ್ಪ ನೀವು ಮುಂಜಾಗರೂಕತೆಯಿಂದ ಔಷಧಿಯನ್ನು ಮಾಡಿಕೊಂಡು, ಸ್ವಲ್ಪ ಚಳಿಯಿಂದ ನೀವು ಭದ್ರವಾಗಿ ಬಿಸಿ ಬಟ್ಟೆಗಳನ್ನು ಹಾಕೊಂಡು ಎಲ್ಲ ಮಾಡೋದ್ರಿಂದ ಸ್ವಲ್ಪ ಕೀಲ್ ನೋವುಗಳು ಇನ್ನೊಂದು ಮತ್ತೊಂದು ಕಡಿಮೆ ಆಗುತ್ತೆ। 9ನೇ ಮನೆ ಶನಿ ಏನಂತ ನಿಮ್ಗೆ ಹೆಚ್ಚಿನ ಬದಲಾವಣೆ ಮಾಡೋದಿಲ್ಲ, ಸಾಧಾರಣವಾಗಿ ನಡೆಯುತ್ತೆ। ಹೇಳದ್ನಲ್ಲ, ದುಡ್ಡು ಕಾಸು ಬರ್ತದೆ, ಅದಕ್ಕೇನು ಕೊರತೆ ಇರಲ್ಲ। ಆದರೆ ಮನೆಯಲ್ಲಿ ಹೊಂದಾಣಿಕೆಗಳು ಕಡಿಮೆ, ಇದಕ್ಕೆ ಕಾರಣ 108 ಇರ್ಬೋದು। ಏನು ಗುರುಗಳೇ ಹಂಗೆ ಹೇಳ್ಬಿಟ್ರಿ ಅಂತ ಅನ್ಬಹುದು, ಆಯ್ತಾ? ಯಾಕೆ ಲಗ್ನದಲ್ಲಿ ಕುಜ ಇರುವುದರಿಂದ ಎಲ್ಲ ಹಣಕಾಸಿನ ವ್ಯವಹಾರ, ಯಾವುದೋ ಭೂಮಿಯ ವ್ಯವಹಾರ, ಹಳೆ ವ್ಯವಹಾರ, ನಿಮ್ಮಿಂದಾನೇ ಹಂಗಾಯ್ತು, ನೀವು ಸುಮ್ಮನೆ ಇದ್ದಿದ್ರೆ ಅದಾಗ್ತಾ ಇರ್ಲಿಲ್ಲ ಅಂತಲ್ಲಿ ಎಲ್ಲ ಚರ್ಚೆಗಳು ಪ್ರಾರಂಭ ಆಗ್ತದೆ। ನೀವು ಸ್ವಲ್ಪ ಕೋಪವನ್ನ ಹಿಡಿದಿಟ್ಟುಕೊಂಡು ಮನೆಯಲ್ಲಿ ಮಾತಾಡಿ, ಮನೆಯ ವಾತಾವರಣ ಚೆನ್ನಾಗಿರ್ತದೆ। ಮೊದಲನೇದಾಗಿ ನಮ್ಮ ಚಿತ್ರರಂಗದವರಿಗೆ ತುಂಬಾ ಟೆನ್ಷನ್ ಮಾಡ್ಕೋತೀರಿ, ಬೇಡ, ಟೆನ್ಷನ್ ಮಾಡ್ಕೋಬೇಡಿ, ಕೋಪ ಬರುತ್ತೆ, ನೀವು ಅನ್ಕೊಂಡಿದ್ ಕೆಲಸ ಒಂದೇ ಸಾರಿ ಮುಗಿಯೋದಿಲ್ಲ, ತುಂಬಾ ಸಾರಿ ಓಡಾಡುವಂತ ಪರಿಸ್ಥಿತಿ ಬರ್ತದೆ, ಸಹನೆ ಕಳ್ಕೊತೀರಾ, ಬೇಡ, ಸಹನೆ ಕಳ್ಕೋಬೇಡಿ। ಯಾಕೆಂದ್ರೆ ನೀವು ಎಷ್ಟು ಸಮಾಧಾನವಾಗಿರ್ತೀರಾ, ಈ ಒಂದು ದೆಸೆಯಲ್ಲಿ ಆ ಭಗವಂತ ಖಂಡಿತವಾಗಿ ನಿಮಗೆ 2027 ಏಪ್ರಿಲ್ ಆದ ನಂತರ ಕುಟುಂಬ ಸ್ಥಾನಕ್ಕೆ ಬರ್ತಾರೆ, 2ನೇ ಮನೆಗೆ, ಸಿಂಹರಾಶಿಗೆ। ಅದು ನಿಮಗೆ ಕುಟುಂಬ ಸ್ಥಾನ ಆಗುತ್ತೆ, ಧನ ಸ್ಥಾನ ಆಗುತ್ತೆ, ಎಲ್ಲಾ ಹಣಕಾಸಿನ ವ್ಯವಹಾರಗಳು ಇತ್ಯರ್ಥ ಆಗುತ್ತೆ, ಏನ್ ಅನ್ಕೊಂಡಿದಿರೋ ಅದು ನಡೆಯುತ್ತೆ, ಹೊಸ ಕೆಲಸ ಕಾರ್ಯಗಳು ನಡೆಯುತ್ತೆ, ಚೆನ್ನಾಗಿರ್ತೀರಾ, ಗಾಬರಿ ಇಲ್ಲ। ಆದರೆ ಅಲ್ಲಿಯವರೆಗೂ ಕೋಪವನ್ನ ನಿಮ್ಮಲ್ಲಿ ನೀವೇ ಇಟ್ಕೊಳ್ಳಿ। ಕೋಪ ಬಂತು ಅಂತೇಳಿ ನೀವು ಸಡನ್ ಆಗಿ ಮಾತನಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ಆಡುವ ಮಾತು ಉಳಿದು ಹೋಗುತ್ತೆ, ಜೊತೆಲಿರೋರು ಇರೋದಿಲ್ಲ, ಬಿಟ್ಟು ಹೋಗ್ತಾರೆ, ನೀವೇ ಎಲ್ಲವನ್ನು ಮಾಡ್ಬೇಕಾಗುತ್ತೆ, ಆಯ್ತಾ? ಯಾಕೆಂದ್ರೆ ಒಂದು ದಿನ 2 ದಿನ ಮಾಡ್ಬೋದು, ಪ್ರತಿದಿನ 10 ಜನ ಮಾಡೋ ಕೆಲಸ ಒಬ್ಬನೇ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ।
ಸ್ವಲ್ಪ ಏನು ಈಗೋ ಅಂತ ಏನ್ ಹೇಳ್ತೀವಿ ಅದು ಬೇಡ, ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ. ಇನ್ನು ರಾಜಕೀಯ ರಂಗ ತಗೊಂಡ್ರೆ ಏನ್ ಹೇಳ್ಬೇಕು ಇವಾಗ, ನನಗೆ ಅರ್ಥ ಆಗ್ತಾ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ಸಾಧಾರಣ ಮಟ್ಟದಲ್ಲಿ ಎಲ್ಲವೂ ನಡೆಯುತ್ತೆ, ಮಾತು ಆಡಕ್ ಹೋಗ್ಬೇಡಿ ಜಾಸ್ತಿ. ಏನೋ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಕೊಡೋದು ಬೇಡ, ಬಹಳ ಯೋಚನೆ ಮಾಡಿ ಮಾತಾಡಿ. ಯಾಕೆಂತ ಹೇಳಿದ್ರೆ 12ರಲ್ಲಿರ್ತಕ್ಕಂಥ ಕೇತು ಎನಿ ಟೈಮ್ ಎನಿ ಮ್ಯಾಟರ್, ಯಾವುದೇ ವಿಷಯ ಇರ್ಬೋದು, ಪೊಲೀಸ್ ಸ್ಟೇಷನ್ ವರೆಗೂ ತಗೊಂಡೋಗ್ತಾನೆ. ಆಯ್ತಾ? ರಾಹು ಕೇತು ಅಂದ್ರೆ ಪೊಲೀಸ್ ಸ್ಟೇಷನ್, ಅರ್ಥ ಮಾಡ್ಕೊಳ್ಳಿ. ಕೇತು ಅಂದ್ರೆ ಬ್ರೈನ್. ನೀವು ಏನೋ ಯೋಚನೆ ಮಾಡಿ ತುಂಬಾ ಟೆನ್ಸ್ ಆಗಿ ಏನೋ ಒಂದು ಹೇಳ್ಬಿಡೋದು, ಕೊನೆಗದು ಯಾರೋ ಕೊಯ್ರಿ ಹಾಕುವಂಥದ್ದು ಯಾವಾಗಲೋ, ಅದು ಬೇಡ. ಸ್ವಲ್ಪ ತಗ್ಗಿ ನಿಂತು ಯೋಚನೆ ಮಾಡಿ ಮಾತಾಡಿ, ಖಂಡಿತ ಒಳ್ಳೇದಾಗುತ್ತೆ. ಯಾವಾಗಲೂ ಅಷ್ಟೇ, ನಮಗೆ ನಿಲ್ಲಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದಾಗ ಕೂರುವುದು ಯಾವಾಗ ಅಂತ ಯೋಚನೆ ಮಾಡಿ, ನಿಲ್ಲಕ್ಕೆ ಜಾಗ ಸಿಕ್ಕಿದ್ದಿಲ್ಲ ಅಂತ ಸಹನೆಯಿಂದ ನಿಂತ್ಕೋಬೇಕು. ಕೂರಕ್ಕೆ ಸಿಗ್ಲಿಲ್ವಲ್ಲ ಅಂತ ಹೇಳಿ ಒಂದೇ ಸಾರಿ ಓಡೋಗಿ ಜಾಗ ಹಿಡ್ಕೊಳಕ್ ಹೋದ್ರೆ ಜಾರಿ ಬೀಳ್ಬೋದು, ಕಾಲ್ ಮುರಿಬಹುದು, ಬೇರೆಯವರು ಬೈಬಹುದು, ಎಲ್ಲವೂ ಆಗುತ್ತೆ. ಅದಾಗೋದು ಬೇಡ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲ ಇದೆ, ಆ ಸಮಯಕ್ಕೆ ಕಾಯಿರಿ. ಸಮಾಧಾನ ನೆಮ್ಮದಿಯಿಂದ ನಿಮ್ಮ ವೃತ್ತಿಯನ್ನ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಗಾಬರಿ ಇಲ್ಲ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿ ಕೇಳಿ, ಎಲ್ಲಿ ಹೋಗ್ತೀಯ ಬರ್ತೀಯ ಅಂತ. ಯಾಕೆಂದ್ರೆ 12ರಲ್ಲಿ ಕೇತು ಎಲ್ಲೋ ಯಾವಾಗಲೂ ಹೋಗಿ ಯಾವುದೋ ಕಾರಿಗೆ ಉಜ್ಜಿರುವಂಥದ್ದು, ಇವರು ಎಲ್ಲೋ ಏನೋ ಮಾಡಿರೋದು, CCTV ಕ್ಯಾಮ್ರಾ ಈಗೇನು ಎಲ್ಲಾ ಕಡೆ ಇದೆ, ಯಾವಾಗಲೂ ವಿಚಾರಣೆಗೆ ಬರುವಂತದ್ದು, ಇಂಥವ್ರ ಮಗನಂತೆ ಪ್ರತಿಷ್ಠಿತ ವ್ಯಕ್ತಿ ಅಂತೆ ಅಂತ ಹೇಳಿ ಈಗ ನಿಮ್ಗೆ ಗೊತ್ತಿದೆ ಮೀಡಿಯಾಗಳಲ್ಲಿ ಹೇಗೆ ಮಾತಾಡ್ತಾರೆ ಅಂತ. ಅದು ಆಗುವುದು ಬೇಡ. ಸ್ವಲ್ಪ ಮಕ್ಕಳ ಕಡೆಗೆ ಗಮನ ಕೊಟ್ರೆ ಉತ್ತಮ ಆಗುತ್ತೆ. ತಂದೆ ತಾಯಂದ್ರು ಸಾವಧಾನವಾಗಿ ಮಕ್ಕಳನ್ನ ಗಮನ ಹರಿಸಿ, ನಿಮ್ಮ ಜೀವನ ಅನುಕೂಲವಾಗಲಿ, ಒಳ್ಳೇದಾಗಲಿ. ಇನ್ನು ರೈತಾಪಿ ವರ್ಗದವರಿಗೆ ನಾವು ಏನು ಹೇಳೋದು, ಕರ್ಕಾಟಕ ರಾಶಿಯಲ್ಲಿಯೇ ಜನ್ಮಗುರು ಕುಜ ಇಬ್ಬರು ಇದ್ದಾರೆ. ಸೂರ್ಯ 3ನೇ ಮನೆ, 4ರಲ್ಲಿ ಬುಧ ಶುಕ್ರ. ಏನ್ ದುಡ್ಡು ಕಾಸು ಎಷ್ಟು ಓಡಾಡುತ್ತೆ, ಏನ್ ತಲೆ ಏನ್ ಕೆಡಿಸ್ಕೊಳಂಗಿಲ್ಲ. ಆದರೆ ಈ ರಾಹು ಕೇತುಗಳ ವಿಷಯ ಯಾವುದೋ ಭೂಮಿಯ ವಿಚಾರ, ಯಾವಾಗಲೂ ಕೋರ್ಟ್ ಬಿದ್ದಿರುವಂತದ್ದು, ಅದೇ ಹರಿಯೋದು ಇಲ್ಲ ಮುರಿಯೋದು ಇಲ್ಲ, ಆ ತರ ಟೆನ್ಷನ್ನು, ನಿಮಗೆ ಕೋರ್ಟ್ ಹೋಗೋದು ಬರೋದು, ಸಮಯ ವ್ಯರ್ಥ, ಇದೆಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ಗಮನ ವಹಿಸಿ. ಭೂಮಿಯ ವಿಚಾರಕ್ಕೆ ಮುಂದಿನ ಸಂಚಿಕೆಯಲ್ಲಿ ನಾನು ಭೂಮಿಯ ಒಂದು ಏನು ಕೋರ್ಟು ಕಟ್ಲೆಯಲ್ಲಿ ಇರ್ತಕ್ಕಂಥ ಕೇಸು, ಇನ್ನೊಂದು ಮತ್ತೊಂದು ಪರಿಹಾರ ಆಗಕ್ಕೆ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಅನುಕೂಲ ಆಗ್ತದೆ, ಇತ್ಯರ್ಥ ಆಗ್ತದೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಸಂಚಿಕೆಯನ್ನೇ ಮಾಡಲಿದ್ದೇನೆ, ಅದನ್ನ ತಿಳಿಸ್ತೇನೆ. ಆಯ್ತಾ? ಸ್ವಲ್ಪ ಜಾಗರೂಕರಾಗಿರಿ. ಮಳೆ ವಿಷಯ ನಿಮಗೆ ಗೊತ್ತೇ ಇದೆ, ನಾನು ಪ್ರತಿ ರಾಶಿಯವ್ರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಬೆಳೆ ಅಂತ ಮಾಡುವಾಗ ತುಂಬಾ ಹುಷಾರಾಗಿ ಯೋಚನೆ ಮಾಡಿ ಬೆಳೆಯನ್ನ ಹಾಕಿ, ತುಂಬಾ ಖರ್ಚು ಮಾಡಿ, ತುಂಬಾ ಗೊಬ್ಬರವನ್ನ ಹಾಕಿ ಎಲ್ಲ ಮಾಡಿದ್ರೆ ಮಳೆ ಆಧಾರಿತವಾಗಿ ನೀವೇನಾದ್ರು ಕಾಯ್ತಾ ಇದ್ರೆ ಮಳೆ ಬರೋದು ಬಹಳ ಕಷ್ಟ ಆಗಿದೆ. ಇವಾಗ ಬಂತಾ ಇಲ್ವಾ ಅನ್ನೋ ಕಂಡೀಷನ್ ಆಗಿದೆ, ಯಾವಾಗಲೂ ಬರುತ್ತೆ ಹೋಗುತ್ತೆ. ಅದರಿಂದ ನೀರಾವರಿ ವ್ಯವಸ್ಥೆ ಇದ್ರೆ ಮಾಡಿ, ಇಲ್ದಿದ್ರೆ ಸ್ವಲ್ಪ ಹಲ್ಲು ಬಿಗಿ ಹಿಡ್ಕೊಂಡು ಜೀವನವನ್ನ ಮಾಡಿ. ಮುಂದಿನ ದಿನಗಳೆಲ್ಲ ಭಗವಂತ ಅನುಗ್ರಹ ಮಾಡ್ತಾನೆ. ಎಲ್ಲ ರೀತಿಯಿಂದ ನಿಮ್ಮ ಕೃಷಿ ಬದುಕು ಸಫಲವಾಗಲಿ ಅಂತ ಹೇಳಿ ಕೇಳ್ತೀನಿ. ಇನ್ನು ವಿದ್ಯಾರ್ಥಿ ಮಿತ್ರರೇ, ಜೋಪಾನ. ಓದಕ್ ಕೂತ್ಕೊಂಡ್ರೆ ಓದಲ್ಲ, ಬೇಡದೇ ಇರುವಂತಹ ವ್ಯವಹಾರಗಳಿಗೆ ತಲೆ ಹಾಕ್ತೀರಾ, ಯಾರದೋ ವಿಷಯಕ್ಕೆ ಹೋಗ್ತೀರಾ, ಎಲ್ಲೋ ಮಾತಾಡಿ ತಗಲಾಕೋತೀರಾ, ತೊಂದರೆ ಪಡ್ತೀರಾ. ಬೇಡ. ಯಾವುದೇ 3ನೇ ವ್ಯಕ್ತಿ ವಿಷಯದಲ್ಲಿ ತಲೆ ಹಾಕಬೇಡಿ. ಫ್ರೆಂಡ್ಸ್ ಆಗಿದ್ರೆ ಕಾಫಿ ಟೀ ಜ್ಯೂಸ್ ಅಷ್ಟರಲ್ಲೇ ಇರಿ, ಮುಂದುವರಿಬೇಡಿ. ತುಂಬಾ ತೊಂದರೆಗೆ ಸಿಗಾಕೊಳ್ತೀರಾ ವಿದ್ಯಾರ್ಥಿಗಳು. ಆಯ್ತಾ? ಸಹಜವಾಗಿ ಕುಜ ಗುರು ಇಬ್ಬರು ಜೊತೆಯಲ್ಲಿಯೇ ಇದ್ದಾರೆ. ಆಯ್ತಾ? 9ನೇ ಮನೆಯ ಶನಿ, 6ನೇ ಮನೆ ರಾಹು, 12ನೇ ಮನೆ ಕೇತು. ಅವಾಗ್ಲೇ ಹೇಳಿದೆ
ಬೇಡದೇ ಇರುವಂತ ವಿಷಯಕ್ಕೆ ತಗಲಾಕೊಳ್ಳುವಂತ ಸ್ಥಿತಿ, ಯಾರೋ ಬಂದು ಚಡಿ ಹೇಳುವಂಥದ್ದು, ನಿಮ್ಮ ಮಗ ಅಲ್ಲಿದ್ದ, ರೀ ಅವನೇ ಕಡ್ರಿ ನಾನ್ ನೋಡ್ದೆ ಅಂತ, ಇದೆಲ್ಲ ತೊಂದರೆ ಆಗುತ್ತೆ. ಬೇಡ, ನಿಮ್ಮಷ್ಟಕ್ಕೆ ನೀವು ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡು ತಂದೆ ತಾಯಿಗಳ ಕ್ಷೇಮವನ್ನು ನೋಡಿ ಅವರಿಗೆ ಕೆಟ್ಟ ಹೆಸರು ತರಬೇಡಿ. ತುಂಬಾ ಕಷ್ಟಪಡ್ತಾ ಇರ್ತಾರೆ ನೋಡ್ರಿ. ಮಕ್ಕಳು ಓದಿದ್ರೆ ಅವ್ರಿಗೆ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ, ನನ್ನ ಮಗ ಪಾಸ್ ಆಗ್ಬಿಟ್ಟ ಅಂತ ಹೇಳಿ ಇಡೀ ಊರಿಗೆಲ್ಲ ಸ್ವೀಟ್ ಹಂಚ್ತಾರ್ರಿ. ಇಡೀ ಅವ್ರಿಗೆ ಗೊತ್ತಿರೋರಿಗೆಲ್ಲ ಹೇಳ್ಕೊಂತಿರ್ತಾರೆ. ಅವ್ರ ಸಂತೋಷ ಅದೆಲ್ಲ ಹೇಳಿ ಮಾಡಿಸುವಂತದ್ದಲ್ಲ, ಅಥವಾ ಹೇಗೆ ಅಂತ ಹೇಳಿ ಕಂಡುಹಿಡಿಯಕ್ಕಾಗಲ್ಲ. ಅದು ಮಾನಸಿಕವಾಗಿ ಆ ರೀತಿ ಇರ್ತಾರೆ. ಅದನ್ನ ದಯವಿಟ್ಟು ತೊಂದರೆ ಕೊಡಬೇಡಿ. ಚೆನ್ನಾಗಿ ಓದಿ. ಗುರುಬಲ ಕಡಿಮೆ ಇದೆ. ನಿಮ್ಮ ರಾಶಿಯಲ್ಲಿ ಇರೋ ಸೋಮಾರಿತನ ಜಾಸ್ತಿ ಆಗುತ್ತೆ, ನಿದ್ದೆ ಬರುತ್ತೆ, ಆಯ್ತಾ. ಕಾಲೇಜ್ಗೆ ಹೋಗ್ಬೋದು ಬೇಡ ಅನ್ಸುತ್ತೆ, ಬೆಳಿಗ್ಗೆ ಎಂಟಾದ್ರೂ ಹಾಸಿಗೆ ಮೇಲೆ ಇರ್ಬೇಕು ಅನ್ಸುತ್ತೆ. ಇದನ್ನೆಲ್ಲ ಬಿಡಿ ಸ್ವಲ್ಪ, ಆಯ್ತಾ. ಧ್ಯಾನ, ಮೆಡಿಟೇಷನ್ ಗೊತ್ತೇ ಇದೆ ನಿಮ್ಗೆ, ಎಲ್ಲರೂ ಮೆಡಿಟೇಷನ್ ಮಾಡ್ತೀರಿ ಇವಾಗ, ಆಯ್ತಾ. ನಿಮಗೆ ಬೇಕಾಗಿರುವಂತ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಗುರುವಾರ ಕೂತ್ಕೊಳ್ಳಿ, 10 ನಿಮಿಷ ಪ್ರೇಯರ್ ಮಾಡಿ. ನಿಮ್ಮ ಜೀವನ ಅನುಕೂಲ ಆಗ್ಲಿ, ಎಲ್ಲರಿಗೂ ವಿದ್ಯೆ ಒಳ್ಳೆಯ ರೀತಿಯಲ್ಲಿ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಒಟ್ಟಾರೆ ಕರ್ಕಾಟಕ ರಾಶಿಯವರು ಹೇಗಿದೆ ಅಂದ್ರೆ, ಇವಾಗ ಹೇಗೆಪ್ಪ ಇರಬೇಕು ಅಂದ್ರೆ, ತಾವರೆ ಎಲೆಯ ಮೇಲಿನ ನೀರು ಇದೆ ಇಲ್ಲ ನಡೆ, ಇದೆ ಇಲ್ಲ. ನೀರಿರುತ್ತೆ, ಬಟ್ ನಿಂತಂಗೂ ಇರಲ್ಲ, ಬಿದ್ದಂಗೂ ಇರಲ್ಲ. ಆ ತರ ನೀವು ನಿಮ್ಮ ಇರುವಿಕೆಯು ಹಾಗೆ ಇರಬೇಕು. ಎಲ್ಲಿ ಹೋದ್ರು ಕೂಡ ನೀವು ಇದ್ದೀರಾ, ಇರೋದು ಕಾಣಬಾರದು. ನೀವೇನು ಹೇಳೋದು ಕೇಳೋದು ಯಾರಿಗೂ ಹೆಚ್ಚಿಗೆ ಹೈಲೈಟ್ ಆಗೋಕ್ ಹೋಗ್ಬೇಡಿ, ಆಯ್ತಾ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆ ಗುರುವಿನ ಅನುಗ್ರಹ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಕರ್ಕಾಟಕ ರಾಶಿ 2026 ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಇಲ್ಲಿಗೆ ಮುಕ್ತಾಯವಾಗಿದೆ. ನಮಸ್ಕಾರ.